ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಡಿಸೆಂಬರಲ್ಲಿ ಸಿನಿಮಾಗಳ ಮಹಾ ಸಂಗಮ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಡೆವಿಲ್ ರಿಲೀಸ್ ಆಗ್ತಾ ಇದೆ, ಮಾರ್ಕ್ ರಿಲೀಸ್ ಆಗ್ತಾ ಇದೆ, ಅಷ್ಟೇ ಅಲ್ಲ 45 ರಿಲೀಸ್ ಆಗ್ತಾ ಇದೆ. ಸೊ ಈ ಮೂರೂ ಸಿನಿಮಾಗಳ ಇಂಪ್ರೆಷನ್ ಹೆಂಗಿದೆ ಅಂತಂದರೆ ಆಡಿಯನ್ಸ್ ರಿಟೆನ್ಷನ್ ತುಂಬಾ ಒಂದು ಜಾಸ್ತಿ ಇರುವಂಥದ್ದು, ಈ ಮೂರೂ ಸಿನಿಮಾಗಳನ್ನು ನೋಡಬೇಕು ಅನ್ನುವಂಥದ್ದು. ಆದರೆ ಈ ಒಂದು ವಿಚಾರದಲ್ಲಿ ಒಂದು ಸಣ್ಣದಾಗಿ ಒಂದು ಈಗ ಬಸ್ ಓಡಾಡ್ತಾ ಇರುವಂಥದ್ದು 45 ಸಿನಿಮಾದ ಒಂದು ಡೇಟ್ ಏನಿದೆ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಸೊ ಮುಂದಕ್ಕೆ ಹೋಗುತ್ತಾ ಅಥವಾ ಪ್ರೀವಿಯಸ್ಸಿಗೆ ಬರುತ್ತಾ ಅನ್ನುವಂಥ ವಿಚಾರ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸಿನಿಮಾಗಳು ಬಂದರೆ ಬಲ್ಕಾಗಿ ಬಂತು ಅಂದರೆ ಖಂಡಿತವಾಗ್ಲೂ ಕೂಡ ಥಿಯೇಟರ್ ಸಮಸ್ಯೆಗಳಾಗುತ್ತೆ. ಸೊ ಈಗ ಡಿಸೆಂಬರಲ್ಲೂ ಕೂಡ ಈ ಒಂದು ಪ್ರಾಬ್ಲಮ್ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಫೇಸ್ ಮಾಡುವಂಥ ಸಾಧ್ಯತೆಗಳಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ ಡೆವಿಲ್ ಸಿನಿಮಾ ರಿಲೀಸ್ ಆದರೂ ಕೂಡ ಸೊ 2 ಥಿಯೇಟ್ರಲ್ಲಿ ಮಿನಿಮಮ್ ರಿಲೀಸ್ ಆಗುತ್ತೆ. ಅಂದರೆ ಲೈಕ್ ಯಾವ್ಯಾವ ದೊಡ್ಡ ದೊಡ್ಡ ಒಂದು ಜಿಲ್ಲೆಗಳಿದೆ ಸೊ ಅಲ್ಲಿ ಒಂದು 4ರಿಂದ ಒಂದು 5 ಥಿಯೇಟ್ರ್ ಕೆಪಾಸಿಟಿ, ಅಂದರೆ 5 ಥಿಯೇಟ್ರ್ ಇರುವಂಥ ಒಂದು ಡಿಸ್ಟಿಕ್ಗಳಿದ್ದಾವೆ. ಸೊ ಅಲ್ಲಿ ಮಿನಿಮಮ್ ಆಗಿ 2 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಡೆವಿಲ್ ಆಗಿರ್ಬೋದು ಮತ್ತು ಮಾರ್ಕ್ ಆಗಿರ್ಬೋದು ಆ್ಯಂಡ್ ಈಗ ಅಪ್ಕಮಿಂಗ್ ಬರ್ತಿರುವಂಥ ಒಂದು 45 ಸಿನಿಮಾ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ, 2 ಥಿಯೇಟ್ರಲ್ಲೇ ರಿಲೀಸ್ ಮಾಡ್ತೀನಿ ಅಂದರೂ ಕೂಡ 6 ಥಿಯೇಟ್ರ್ ಬೇಕಾಗುತ್ತೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದ್ರಿಂದ ಆಡಿಯನ್ಸ್ಗಳಿಗೆ ಒಂದು ಸಿನಿಮಾನ ತಲುಪಿಸ್ಲಿಕ್ಕೆ ಸೊ 2 ಥಿಯೇಟ್ರ್ಗಳಲ್ಲಿ ಸಿನಿಮಾಗಳನ್ನು ಹಾಕ್ತಾರೆ. ಸೊ ಎಲ್ಲರೂ ಗೊತ್ತಿರುವಂಥ ವಿಚಾರ. ಸೊ ಈಗ ಡೆವಿಲ್ ಆಗಿರ್ಬೋದು ಮತ್ತು ಮಾರ್ಕ್ ಆಗಿರ್ಬೋದು ಸೊ 2 ಸಿನಿಮಾಗಳಿಗೂ 2 ಥಿಯೇಟ್ರ್ ಅಂದರೂ ಕೂಡ 4 ಥಿಯೇಟ್ರ್ ಅಲ್ಲೇ ಹೋಗುತ್ತೆ. ಆ್ಯಂಡ್ 45 ಸಿನಿಮಾಗೆ 1 ಥಿಯೇಟ್ರ್ ಉಳಿಯುತ್ತೆ. ಅದು ಕೂಡ ಒಂದು ಜಿಲ್ಲೆಯಲ್ಲಿ ಒಂದು 5 ಥಿಯೇಟ್ರ್ ಇದ್ದರೆ ಅಲ್ಲಿ ಒಂದು ಸಿನಿಮಾಗೆ ಅಂದರೆ ಲೈಕ್ 45ಗೆ ಒಂದು ಥಿಯೇಟ್ರ್ ಉಳಿಯುವಂಥದ್ದು. ಸೊ ಇನ್ನು ತಾಲೂಕು ವೈಸಲ್ಲಿ ಬರೋದಾಯಿತು ಅಂದರೆ 2 ಥಿಯೇಟ್ರ್ ಮೇಂಟೈನ್ ಮಾಡುವಂಥದ್ದು, 2 ಥಿಯೇಟ್ರ್ ಉಳಿಸಿಕೊಳ್ಳುವಂಥದ್ದು ತುಂಬ ಕಷ್ಟ ಆಗಿದೆ ತಾಲೂಕು ವೈಸಲ್ಲಿ. ಸೊ 2 ಥಿಯೇಟ್ರ್ ಇರುವಂಥದ್ದು, ಒಂದರಲ್ಲಿ ಮಾರ್ಕು ಒಂದರಲ್ಲಿ ಡೆವಿಲ್ ಬಂತು ಅಂದರೆ ಸೊ 45ಗೆ ಅಲ್ಲಿ ಜಾಗ ಸಿಗಕ್ಕೆ ಆಗಲ್ಲ. ಸೊ ನಾನು ಹೇಳ್ತಿರೋದೇನು ಅಂತಂದರೆ ಥಿಯೇಟ್ರ್ಗಳ ಸಮಸ್ಯೆ ಖಂಡಿತವಾಗ್ಲೂ ಸಿನಿಮಾಗಳಿಗೆ ಕಾಡುತ್ತೆ. ಒಂದು ಲೈಕ್ ಏನಂತಂದರೆ ನಾನು ಆಗಲೇ ಹೇಳಿದಾಗೆ 2 ಥಿಯೇಟ್ರಲ್ಲಿ ಡೆವಿಲ್ ಆಗಿರ್ಬೋದು ಮಾರ್ಕ್ ಆಗಿರ್ಬೋದು ರಿಲೀಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಬೇರೆ ಒಂದು ಸಿನಿಮಾಗಳಿಗೆ ಅಂದರೆ ಪ್ರೀವಿಯಸ್ ರನ್ನಿಂಗ್ ಇರುವಂಥ ಸಿನಿಮಾಗಳಿಗೆ ಜಾಗನೂ ಕೂಡ ಇರೋದಿಲ್ಲ. ಆ್ಯಂಡ್ ಹೇಗಾಗುತ್ತೆ ಈ ಒಂದು ಸ್ಕೆಡ್ಯೂಲ್ಸ್ಗಳು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಎಷ್ಟು ಸಿನಿಮಾ ರಿಲೀಸ್ ಆದರೂ ಮಾಡುವಂಥ ಕೆಪಾಸಿಟಿ ಇದೆ. ಸೊ ಮಲ್ಟಿಪ್ಲೆಕ್ಸ್ ಇದೆ ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸ್ ಥಿಯೇಟರ್ಸ್ಗಳಿದೆ. ಬಟ್ ಅನದರ್ ಡಿಸ್ಟ್ರಿಕ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಬಟ್ ನಾನು ಹೇಳೋದೇನು ಅಂತಂದರೆ ನನಗನ್ಸೋ ಪ್ರಕಾರವಾಗಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಇಲ್ಲ 45 ಬಂದ್ಬಿಟ್ಟು ಒಂದು ಅರ್ಲಿ ರಿಲೀಸ್ ಮಾಡ್ತಾರೆ, ಒಂದು ನವಂಬರಲ್ಲಿ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ರೆ. ಬಟ್ ಅದು ಗುಡ್ ಮೂವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದಾದ್ರೂ ಒಂದು ಸಿನಿಮಾ ಅಂದರೆ 45 ಸಿನಿಮಾ ಏನಾದರೂ ನವಂಬರಲ್ಲಿ ರಿಲೀಸ್ ಆದರೆ ಸ್ವಲ್ಪ ಮ್ಯಾನೇಜಬಲ್ ಅಂತ ಹೇಳಕ್ಕೆ ಇಷ್ಟಪಡ್ಬೋದು. ಯಾಕಂದರೆ ಈಗ ಎಲ್ಲ ಸಿನಿಮಾಗಳು ಅಟ್ ಎ ಟೈಮಲ್ಲಿ ಬಲ್ಕಾಗಿ ಬಂತು ಅಂತಂದರೆ ಸೊ ಆಡಿಯನ್ಸ್ಗೂ ಒಂದು ರೀತಿ ಡಿಸ್ಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ಜೊತೆಗೆ ಥಿಯೇಟ್ರ್ನ ಸಮಸ್ಯೆ ಕೂಡ ಎದ್ದು ಕಾಣುತ್ತೆ. ಯಾಕಂದರೆ ಎಲ್ಲ ಊರಲ್ಲೂ ಕೂಡ ಮಲ್ಟಿಪ್ಲೆಕ್ಸ್ಗಳು ಇರೋದಿಲ್ಲ. ಕೆಲವೊಂದು ಮೇನ್ ಸಿಟೀಸ್ಗಳಲ್ಲಿ ಮೇನ್ ಡಿಸ್ಟಿಕ್ಗಳಲ್ಲಿ ಮಾತ್ರ ಮಲ್ಟಿಪ್ಲೆಕ್ಸ್ಗಳು ಇರುತ್ತೆ. ಬಟ್ ಕೆಲವೊಂದು ತಾಲೂಕುಗಳಲ್ಲಿ ನಾನು ಆಗಲೇ ಹೇಳಿದಾಗೆ 2 ಥಿಯೇಟ್ರ್ಗಳನ್ನ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಸೊ ಅಂಥದ್ರಲ್ಲಿ ಒಂದೊಂದು ಥಿಯೇಟ್ರ್ಗಳು ಒಂದೊಂದು ತಾಲೂಕಿನಲ್ಲಿ ಇರುವಂಥದ್ದು ನಾವು ಪ್ರೆಸೆಂಟ್ ನಾವು ನೋಡ್ತಾ ಇರುವಂಥದ್ದು. ಸೊ ಇದೆಲ್ಲ ಮ್ಯಾನೇಜ್ಮೆಂಟ್ ನೋಡೋದಾಯಿತು ಅಂತಂದರೆ ಪ್ರೀವಿಯಸ್ ಆಗಿನೇ 45 ರಿಲೀಸ್ ಮಾಡಿದ್ರೆ ಇನ್ನೂ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಗುಡ್ ಮೂವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ರಿ 45 ಸಿನಿಮಾ ಪ್ರೀವಿಯಸ್ ರಿಲೀಸ್ ಆಗುತ್ತೆ, ನವಂಬರ್ ಒಂದು ಸ್ಕೆಡ್ಯೂಲಲ್ಲೇ ಮಾಡುವಂಥ ಸಾಧ್ಯತೆಗಳಿದೆ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ದಾರೆ. ಖಂಡಿತವಾಗ್ಲೂ ನವಂಬರಲ್ಲಿ ಏನಾದರೂ ಒಂದು ಆದರೆ ತುಂಬಾ ಒಂದು ಗುಡ್ ಮೂವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಅಕ್ಟೋಬರ್ 2ನೇ ತಾರೀಕಿಗೆ ಕಾಂತಾರ ಸಿನಿಮಾ ಇದೆ. ಸೊ ತುಂಬಾ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಅದು ಕೂಡ. ಸೊ ಪ್ರಾಬಬಲಿ ಆ ಸಿನಿಮಾನು ಕೂಡ 2 ಥಿಯೇಟ್ರ್ಗಳಿಗೆ ಹಾಕೊಳ್ಳುವಂಥ ಸಾಧ್ಯತೆಗಳಿದೆ. ಸೊ ನೋಡಿ ಈಗ ಅಪ್ಕಮಿಂಗ್ ಬರುವಂಥ ಸಿನಿಮಾಗಳು ಮತ್ತು ಪ್ರೀವಿಯಸ್ ರಿಲೀಸ್ ಆಗುವಂಥ ಸಿನಿಮಾಗಳು ಸೊ ತುಂಬಾ ಎಲ್ಲ ಸಿನಿಮಾಗಳು ಹೈಪಲ್ಲಿ ಇರೋದ್ರಿಂದ ಸೊ ಥಿಯೇಟ್ರ್ ಸಮಸ್ಯೆ ಖಂಡಿತವಾಗ್ಲೂ ಕಾಡುತ್ತೆ. ಸೊ ಇದು ಹೇಗೆ ಮ್ಯಾನೇಜ್ ಆಗುತ್ತೋ ಏನು ಕತೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಡಿಸ್ಟಿಕ್ ವೈಸಲ್ಲಿ ಬ್ಯಾಂಗ್ಳೂರ್ ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಾಗಿರ್ಬೋದು, ಆಮೇಲೆ ದೊಡ್ಡ ಒಂದು ಡಿಸ್ಟಿಕ್ಗಳಲ್ಲಾಗಿರ್ಬೋದು, ಮಲ್ಟಿಪ್ಲೆಕ್ಸ್ ಇರುವಂಥ ಡಿಸ್ಟಿಕ್ಸ್ಗಳಾಗಿರ್ಬೋದು. ಸೊ ಈ ರೀತಿ ಇರುವಂಥ ಒಂದು ಪ್ರೋಸೆಸಲ್ಲಿದ್ದರೆ ಏನೂ ತೊಂದರೆ ಆಗಲ್ಲ. ಬಟ್ ತಾಲೂಕು ವೈಸಲ್ಲಿ ಚಿಕ್ಕ ಪುಟ್ಟ ಒಂದು ಡಿಸ್ಟಿಕ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಖಂಡಿತವಾಗ್ಲೂ ಕಾಡ್ಬೋದು. ಆ್ಯಂಡ್ 45 ಬಗ್ಗೆ ಹೇಳೋದಾಯಿತು ಅಂದರೆ ಪ್ರಾಬಬಲಿ 45 ಬಿಫೋರೇ ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಸುದ್ದಿ ಬರ್ತಾ ಇದೆ, ಬಸ್ಸು. ಸೊ ನೋಡೋಣ ಆದಷ್ಟು ಬೇಗ ಏನು ಮ್ಯಾನೇಜ್ ಆಗುತ್ತೆ ಏನು ಕತೆ ಅಂತ. ಸೊ ನೋಡೋಣ, ಇದು ಒಂದು ಪ್ರಶ್ನೆ ಆಗಿಬಿಟ್ಟಿದೆ. ಸೊ ನನಗೂ ಕೂಡ ತುಂಬ ಒಂದು ಡಿಫಿಕಲ್ಟ್ ಅನ್ನಿಸ್ತಾ ಇದೆ ನೋಡ್ತಾ ಇದ್ರೆ. ಇಷ್ಟೊಂದು ಸಿನಿಮಾಗಳು ಬರ್ತಾ ಇದೆ, ಅಕ್ಟೋಬರಲ್ಲಿ ಕಾಂತಾರ ಬರ್ತಾ ಇದೆ. ಸೊ ಅದಾಗ್ತಿದ್ದಾಗ ನವಂಬರಲ್ಲಿ ಏನಾದರೂ 45 ರಿಲೀಸ್ ಆಯಿತು ಅಂದರೆ ಸೊ ಡಿಸೆಂಬರಲ್ಲಿ ಡೆವಿಲ್ ಮತ್ತು ಮಾರ್ಕ್ ರಿಲೀಸ್ ಆಗ್ತಾಯಿದೆ. ಸೊ ಹೇಗೆ ಥಿಯೇಟ್ರ್ ಮ್ಯಾನೇಜ್ ಆಗುತ್ತೆ. ಸೊ ಕನ್ಕ್ಲೂಷನ್
ನನಗೂ ಬೇಕಾಗಿದೆ ಇದ್ರ ಬಗ್ಗೆ ಅಂತ ಹೇಳ್ತಾ. ಆ್ಯಂಡ್ ನಿಮಗೆ ಏನು ಅನ್ಸುತ್ತೆ, ಈ ಇಷ್ಟು ಸಿನಿಮಾಗಳು ಸಾಲಾಗಿ ಒಂದು ಇಂಪ್ರೆಷನ್ ಇರುವಂಥ ಸಿನಿಮಾಗಳು ಬರ್ತಾ ಇರೋದ್ರಿಂದ ಸೊ ನಿಮ್ಮ ಮೈಂಡಲ್ಲಿ ಹೇಗೆ ಅನಿಸ್ತಾ ಇದೆ, ಒಂದು ಥಿಯೇಟರ್ ಮ್ಯಾನೇಜ್ ಹೇಗೆ ಆಗ್ಬೋದು, ಹೇಗೆ ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಊರು ಯಾವುದು, ನಿಮ್ಮ ತಾಲೂಕು ಯಾವುದು, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.